ಕಾಸು ಹಾಕೋ ರುಬ್ಬ ಕೊಟ್ಬಿಡ್ದಂಗೆ ರುಬ್ತಾ ಇದ್ದಾರೆ. ನಾನು ಹೇಳ್ತಿದ್ದೆ ನೀವು ಮಗಕ್ಕೆ ಪಕ್ಕೆ ರುಬ್ಬ ಬಿಟ್ಟು ನೀರು ತೆಗಿತಾನೆ. ನೀನು ಊಟ ಮಾಡು. ಇಂದು ಜನಗೆ ಗೋವಿಂದ ನಿನ್ನಯ ಪಾದಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವಿಡಿಯೋ ಯಾರು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ ಅವ್ರಿಗೆ ಈ ವಿಡಿಯೋ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಆದಮೇಲೆ ದೇವರಿಗೆ ಆರತಿ ಮಾಡಿ ಅಂತ ಹೇಳಿದ್ರು. ಒಂದು 5 ಜನ ಇಟ್ಕೊಂಡು ಆರತಿ ಮಾಡೋಕ್ಕೆ ಹೇಳಿದ್ರು. ಹಾಗಾಗಿ ಆರತಿ ಎಲ್ಲ ಆಯಿತು. ಹಾಗೆ ದೇವ್ರ ಮನೆ ಪೂಜೆ ಕೂಡ ಮಾಡಿರಲಿಲ್ಲ, ಅದು ಕೂಡ ಆಯಿತು ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಪೂಜೆ ಅಂತೂ ತುಂಬಾ ಚೆನ್ನಾಗೇ ಆಯಿತು. ಬಂದಿದ್ದಂಥ ಪುರೋಹಿತರು ಸಹ ತುಂಬಾ ಚೆನ್ನಾಗೇ ಮಾಡಿಕೊಟ್ರು. ದೇವ್ರಿಗೆಲ್ಲ ಆರತಿ ಮಾಡಾದ್ಮೇಲೆ ನಾವು ಸಹ ಪೂಜೆಗೆ ಕೂತಿದ್ವಲ್ಲ, ಆರತಿ ಮಾಡಿ ಎಬ್ಬರಿಸ್ಬೇಕು ಅಂತ ಹೇಳಿದ್ರು. ಹಾಗಾಗಿ ನಮಗೂ ಕೂಡ ಆರತಿ ಮಾಡಿ ಇವಾಗ ನಮ್ಮನ್ನು ಬಿಡ್ತಾ ಇದ್ದಾರೆ. ಇವಾಗ ಪೂಜೆಯಿಂದ ಹೊಟ್ಟೆಗೆ ಏನಾದರೂ ತಿನ್ಕೋಬೇಕು. ಸಿಕ್ಕಾಬಟ್ಟೆ ಹಶ್ವಾಗ್ಬಿಟ್ಟಿತ್ತು ನನಗಂತೂ. ಆದರೆ ಬಟ್ ಅದು ಗೊತ್ತಾಗ್ತಾ ಇರಲಿಲ್ಲ ನನಗೆ ಹಶ್ವಾಗಿದೆ ಅಂತ. ಫಂಕ್ಷನ್ ಅಲ್ವಾ, ಎಲ್ಲರೂ ಬರೋರು ಹೋಗೋರು ಜಾಸ್ತಿ ಇದ್ದರು. ಈಗ ಆರತಿ ಮಾಡೋದಕ್ಕೆ ನೀವು 4 ಜನ ಕೂತ್ಕೊಳ್ಳೇಬೇಕು ಅಂತ ಹೇಳಿದ್ರು. ಮಗನಂತೂ ಕೂಗಿ ಕೂಗಿ ಸಾಕಾಯಿತು ನಮಗೆ. ಪೂಜೆ ಮಾಡಪ್ಪ, ಪೂಜೆ ತಂದಿರೋದು ಮಾಡಿ ಮಾಡ್ತಾರೆ. ಓಂ ಗಲ್ಲು ಗಲ್ಲುನತ ಗೆಜ್ಜೆ ಗಲ್ಲು ಸಾಜನತ, ಗೆಜ್ಜೆ ಗಲ್ಲು ಸಾಜನತ, ನಂಬಲ್ಲಿದ ರಂಗನ್ನೊಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ, ನಂಬಲ್ಲಿದ ರಂಗನ್ನೊಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ. ಅರೆದರು ಅರಿಶಿನವ ಅದಕ್ಕೆ ಬೆರೆಸರು ಸುಣ್ಣವ, ಅದಕ್ಕೆ ಬೆರೆಸರು ಸುಣ್ಣವ, ನಮ್ ಲೋಲಾನಾದ ರಂಗನ್ ಮೇಲೆ ಚೆಲ್ಲಿದರೋ ಕುಳಿಯ, ನಮ್ ಲೋಲಾನಾದ ರಂಗನ್ ಮೇಲೆ ಚೆಲ್ಲಿದರೋ ಕುಳಿಯ. ಕಾಸು ಹಾಕೋ ರುಬ್ಬ ಕೊಟ್ಬಿಡ್ದಂಗೆ ರುಬ್ತಾ ಇದ್ದಾರೆ. ನಾನು ಹೇಳ್ತಿದ್ದೆ ನೀವು ಮಗಕ್ಕೆ ಪಕ್ಕೆ ರುಬ್ಬ ಬಿಟ್ಟು ನೀರು ತೆಗಿತಾನೆ. ಇವನು ಸರಿಯಾದವನೇ. ನೀವು ಹಾಡು ಹೇಳ್ತಾರೆ, ಅವ್ರು ಹೇಳ್ತಾರ. ನೋಡಿದ್ರಲ್ಲ ನಮ್ಗೆ ಆರತಿ ಎಲ್ಲ ಯಾವ ಥರ ಮಾಡಿಸಿದ್ರು ಅಂತ. ನಿಜವಾಗ್ಲೂ ಪುರೋಹಿತರು ಅಷ್ಟೇ ಎಲ್ಲದು ಸ್ವಲ್ಪ ಕಾಮಿಡಿಯಾಗಿ ಮಾಡಿಕೊಂಡು ನಗಿಸ್ಕೊಂಡು ಚೆನ್ನಾಗಿ ಇದ್ದರು. ಆರತಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಎಲ್ರೂ. ಇದಾದ ನಂತರ 3 ಜನ ಏನು ಪುರೋಹಿತರು ಅವರಿಗೆ ಅದನ್ನು ದಾನನ ಈಗಲೇ ಕೊಡಬೇಕು ಅಂತ ಹೇಳಿದ್ರು. ಹಾಗಾಗಿ ಅದು ಕೂಡ ಇವಾಗಲೇ ಮುಗಿಸ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರು ಅವರು. ಇದೆಲ್ಲ ಆದಮೇಲೆ ನೀವು ಆಚೆ ಓಡಾಡ್ಕೋಬೋದು ಅಂತ ಹೇಳಿದ್ರು. ಯೋಗ ಬಲ ರಾಜಯೋಗ ಹೋಗದೆ ಬೇಡ, ವಾಪಸ್ ಹೋಗ್ಬಿಡೋಣ ಅಂತ ಯೋಚನೆ ಮಾಡಿದ್ದೆ. ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಬಂದವ್ರನ್ನ ಮಾತಾಡ್ಸೋಣ ಅಂದ್ಬಿಟ್ಟು ಆಚೆ ಬಂದೆ. ನಮ್ಮ ಚಿಕ್ಕಮ್ಮ ಅವ್ರು ಬಂದಿದ್ದರು. ಹಾಗೆಯೇ ನಮ್ಮ ಕವಿತಾ, ಸುನೀತಾ, ನಮ್ಮ ಚಿಕ್ಕಮ್ಮದಿರು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು. ಅದರಲ್ಲಿ ಮಿಸ್ ಆಗಿದ್ದು ಅಂದರೆ ನಮ್ಮ ಬೇಬಿ ಆಂಟಿ. ಹಾಗೆ ನಮ್ಮ ಅಣ್ಣ ಇಲ್ಲಿ ರೇಗಿಸ್ತಾ ಇದ್ದ, ಅಲ್ಲಿ ಮಾಡಿ ಮೇಲೆ ನಿಂತ್ಕೊಂಡು ಹೋಗಿ ವಿಡಿಯೋ ಮಾಡ್ತಾಯಿರೆ ಅಂತ. ಈಗ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದಾಯಿತು. ಹಾಗೆ ಇವ್ರು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು. ಇವ್ರು ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಹಿಂದೆ ಇರೋರು ಎಲ್ಲೋ ಡ್ರೆಸ್ ಇರೋರು ತಾರಾ ಅಂಥೇಳಿ ಅವರು ಭದ್ರಾವತಿಯಿಂದ ಬಂದಿದ್ದಾರೆ. ವೈಟ್ ಸೀರೆಯವರು ಮಂಜುಳಾ ಬೆಂಗಳೂರು, ಗ್ರೀನ್ ಸೀರೆಯವರು ನಿರ್ಮಲಾ ಅಂಥೇಳಿ ಅವರು ಶ್ರೀರಂಗಪಟ್ಟಣ ಅವರು ಬಂದಿದ್ದಾರೆ. ಇನ್ನೂ ಒಂದಿಬ್ಬರು ಬರಬೇಕಿತ್ತು, ಅವರು ನಿಧಾನಕ್ಕೆ ಬರ್ತಿದ್ದಾರೆ. ಒಬ್ಬರು ಅರಸೀಕೆರೆಯಿಂದ ಬರಬೇಕು, ಒಬ್ಬರು ಬೇಲೂರಿಂದ ಬರಬೇಕು, ಸಾಧಿಕಾ ಅಂಥೇಳಿ. ಇವರೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು. ಇವ್ರ ಜೊತೆ ಎಲ್ಲ ಮೆಮೊರೀಸ್ ಅಂತೂ ತುಂಬಾ ಇದೆ. ಬಟ್ ನನ್ನ ಮನೆ ಫಂಕ್ಷನ್ಗೆ ಬಂದಿದ್ದಂತೂ ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಇವರು ಭದ್ರಾವತಿ
ಅವಳೇ ಮಿಸ್ ಮಾಡೋದು. ಇವರು ಬೆಂಗಳೂರು, ಶ್ರೀರಂಗಪಟ್ಟಣ, ಭದ್ರಾವತಿ. ಒಳ್ಳೇದು ಬದುಕಿ ಒಳ್ಳೇದು ಹೋಗಿರ ಒಳಗಡೆ. ಹಾಗೆಯೇ ನಮ್ಮ ಚಿಕ್ಕಮ್ಮದಿರೆಲ್ಲರೂ ಬಂದಿದ್ದು ನಂಗೆ ತುಂಬಾ ಖುಷಿ ಕೊಡ್ತು. ಖುಷಿ ಆಂಟಿ, ಆಮೇಲೆ ಯಶು ಅವ್ರ ಸೊಸೆ ಕವಿತಾ, ಸುನೀತಾ ಎಲ್ಲ ನನಗೆ ತುಂಬಾ ಖುಷಿ ಕೊಡ್ತು ಅವ್ರು ಬಂದಿದ್ದು. ಇವ್ರು ಬಂದ್ಬಿಟ್ಟು ಚೈತ್ರ ಅಂಥೇಳಿ, ಹಾಗೆ ಅವರು ನಾಗರಾಜಣ್ಣ ಅಂಥೇಳಿ, ಅವರು ತುಮಕೂರಲ್ಲಿದ್ದಾರೆ. ಅವರು ನನ್ನ ವೀಡಿಯೋಸ್ನ ಒಂದು ಮಿಸ್ ಮಾಡಲ್ವಂತೆ. ಅವ್ರು ಕೇಳ್ತಾಯಿದ್ರು ಯಾಕೆ ಈ ನಡುವೆ ವೀಡಿಯೋಸ್ನೆಲ್ಲ ಏನೂ ಮಾಡ್ತಾಯಿಲ್ಲ ಅಂತೇಳಿ. ಕ್ಯಾಮ್ರಾದಲ್ಲಿ ತೆಗೆಸ್ಕೊಳ್ಳೋಣ ಅಂತ ಸುಮ್ಮನೆ ನಾನು. ಕವಿತಾ, ಸುನೀತಾ, ಪೂರ್ಣಿಮಾ ಇವರೆಲ್ಲ ಅಕ್ಕ ತಂಗಿ. ಹಾಗೆ ಪೂರ್ಣಿಮಾ ಬಂದು ತಮ್ಮನ ಹೆಂಡತಿ. ಹಾಗೆ ಶ್ರೀನಿವಾಸ್ ಬಾವ ಕೂಡ ಬಂದಿದ್ದರು. ನಮ್ಮಣ್ಣ ಕೇಳ್ತಾಯಿದ್ರು ಇನ್ನೂ ಮೇಲ್ಗಡೆ ಅಂದರೆ ಹಿಂದೆ ರೂಮ್ ಇದೆಯಲ್ಲ ಅದ್ರ ಮೇಲೆ ಟ್ಯಾಂಕ್ ಇಡ್ಬೋದಿತ್ತು ಅಂಥೇಳಿ. ಅದೆಲ್ಲ ವಿವರಿಸಿ ಅವ್ರಿಗೆ ಹೇಳೋ ಅಷ್ಟು ಟೈಮ್ ಕೂಡ ನನ್ನಲ್ಲಿ ಇರಲಿಲ್ಲ ಅವತ್ತು. ಹಾಗೆ ನನ್ನ ಫ್ರೆಂಡ್ಸ್ಗಳೆಲ್ಲ ನನಗೆ ಗಿಫ್ಟ್ ಅಂತ ತೊಗೊಂಡು ಬಂದಿದ್ದರು. ಅದು ಕೂಡ ತುಂಬಾ ಇಷ್ಟ ಆಯಿತು. ಅದು ಏನೇನು ಗಿಫ್ಟ್ ಬಂದಿದೆ ಅಂತ ನಿಮಗೆ ಅದೊಂದು ವೀಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆ ಮಂಜುಳಾ ನಮ್ಮದು ಚೈಲ್ಡ್ಹುಡ್ ಫೋಟೋ ತೊಗೊಂಬಂದಿದ್ಲು. ನನ್ನ ಮಗಳು ನನ್ನ ಕಂಡುಹಿಡಿತಿದ್ದಾಳೆ ನೋಡಿ. ಅದೇ ಪಕ್ಕ ಅದಾನ ಅಲ್ಲ ಅದೇ ಶಾಲು ರೇಖಾ. ಇಷ್ಟು ಗಿಡ್ಡ ಇದ್ದಾರ ಅವರು. ರೇಖಾ ರೇಖಾ ಮಂಜು ನೋಡಲ್ಲ ಒಳ್ಳೆ. ನಾವು ರೇಖಾ ಎಲ್ಲ ಒಂದೇ ತಾವು. ಶಾಲು ನಮ್ಮ ಬೆಟಾಲಿಯನ್ ಕೆಳಗೆ ನೀನು ಇರಲಿಲ್ಲ ಅವತ್ತು. ನಾವೆಲ್ಲರೂ 10th ಆ ಫೋಟೋಸ್ನ ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ಆದರೆ ಮಂಜುಳಾ ಮಾತ್ರ ನಿಜವಾಗ್ಲೂ ಅದನ್ನು ಸೇಫ್ಟಿಯಾಗಿ ಇಟ್ಕೊಂಡಿದ್ದಾಳೆ. ನಾವು ಗ್ರೂಪ್ ಮಾಡಿದಾಗೂ ಅಷ್ಟೇ ಅವಳು ಫೋಟೋಸ್ನ ಯಾವಾಗಲೂ ತೋರಿಸ್ತಾ ಇದ್ಲು. ಈಗ ನಮ್ಮ ನೈಬರ್ಸ್ ಎಲ್ಲ ಬಂದಿದ್ದಾರೆ. ಅವರು ಸುಜಾತ ಆಂಟಿ ಅಂತ ಹೇಳಿ, ಹಾಗೆ ಇವರು ಬೃಂದ, ಮಂಜು, ಹಾಗೆ ಬೇಕ್ರಿ ಮಂಜು, ಅವ್ರ ಹೆಸ್ರು ಇಲ್ಲಿ ಮೆನ್ಷನ್ ಮಾಡ್ತಾಯಿದ್ದೀನಿ. ಮಂಜಣ್ಣ ಬರಲಿಲ್ಲ ಅವತ್ತು. ಎಲ್ಲರೂ ಬಂದರು. ಬಂದಾದಮೇಲೆ ನೋಡಿ ಜಾಸ್ತಿ ನಾನು ಹೇಳ್ತಾಯಿದ್ದೆ ಆಂಟಿ ಕೈಲಿ, ಎಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋದ್ರೂ ಯಾಕೆ ನಮ್ಮ ಮನೆಯಲ್ಲಿ ಇನ್ನೂ ಆಗಿಲ್ಲ, ಆಗುತ್ತೆ ಸುಮ್ಮನೆ ಇರು, ಆಗುತ್ತೆ ಸುಮ್ಮನೆ ಇರು ಅಂತ ಆಂಟಿ ಎಷ್ಟು ಸಲ ನನಗೆ ಹೇಳಿದರು. ಅಂದರೆ ನಾನು ಎಲ್ಲೆಲ್ಲಿ ಸತ್ಯನಾರಾಯಣ ಸ್ವಾಮಿ ಅಂದರೆ ಇಲ್ಲಿ ನೈಬರ್ಸ್ ಎಲ್ಲ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ಜೊತೆಯಲ್ಲೇ ನಾವು ಹೋಗೋದು. ಅವಾಗೆಲ್ಲ ನಾನು ಹೇಳ್ತಾಯಿದ್ದೆ ಆಂಟಿ, ನಾನು ಯಾವಾಗ ಆಂಟಿ ಬರುತ್ತೆ ಸುಮ್ಮನೆ ಇರು ಯಮುನಾ, ಟೈಮು ಅದಕ್ಕೂ ಅದೆಲ್ಲ ಒಂದು ಟೈಮ್ ಇರುತ್ತೆ, ಅದು ಟೈಮೆಲ್ಲ ಬರಬೇಕು, ಆಗುತ್ತೆ ಸುಮ್ಮನೆ ಇರು ಅಂತ ಆಂಟಿ ನನಗೆ ಎಷ್ಟು ಸಲ ಹೇಳಿದ್ದಾರೆ ಅಂದರೆ ನಿಜವಾಗ್ಲೂ ಅಷ್ಟೊಂದು ಸಲ ಹೇಳಿದ್ದಾರೆ. ನೋಡಿ, ಯಾರಿಗಾದರೂ ಗಂಡುಗಳು ಬೇಕು ಅಂದರೆ ಇವರಿಬ್ಬರು ವಾಂಟೆಡಲ್ಲಿದ್ದಾರೆ. ವೈಟ್ ಶರ್ಟ್ ಬಂದು ನಮ್ಮ ಚೇತನು, ಇವನು ಪೂಜೆ ಮಾಡ್ತಾ ಇರೋನು ಚಿಕ್ಕವನು ನಮ್ಮ ಅಕ್ಕನ ಮಕ್ಕಳು ರಕ್ಷಿತ್ ಅಂತ ಹೇಳಿ. ಇಬ್ಬರಿಗಿನ್ನ ಫಸ್ಟು ನಮ್ಮ ಚೇತುಗೆ ವಾಂಟೆಡಲ್ಲಿದ್ದಾನೆ ಅವನು. ಇವಾಗ ಯಾವ್ದಾದ್ರು ಹೆಣ್ಣಿದ್ರೆ ಹೇಳಿ ತುಂಬಾ ಒಳ್ಳೆ ಹುಡುಗ ಅಂತಲೇ ಹೇಳ್ಬೋದು. ನೋಡಿ, ಇವರೆಲ್ಲ ಬಂದು ನಮ್ಮ ಅಣ್ಣ ತಮ್ಮತನ ಆಗ್ಬೋದು. ಇವರೆಲ್ಲನೂ ಸ್ವಲ್ಪ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿದ್ರು ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ಇವಳು ನನ್ನ ಕ್ಲೋಸ್ ಫ್ರೆಂಡು ಇಯಾ ಅಂತ ಹೇಳಿ, ಅವಳು ಕೂಡ ಬಂದು ದೇವರಿಗೆ ಎಷ್ಟು ಕ್ಯೂಟಾಗಿ ನಮಸ್ಕಾರ ಮಾಡ್ತಿದ್ಲು ಅಂದರೆ ನಿಜವಾಗ್ಲೂ ನೋಡೋಕ್ಕೆ ಒಂಥರ ಖುಷಿ ಅನ್ಸೋದು. ಅದೇನೋ ನನಗೆ ಆ ಮಕ್ಳು ಕಂಡ್ರೆ ಇಂಥ ಮಕ್ಕಳೇ ಅಂತ ಅಲ್ಲ, ಯಾವ ಮಕ್ಳು ಕಂಡ್ರೂ ನಾನು ಅಷ್ಟೊಂದು ಇಷ್ಟಪಡ್ತೀನಿ. ಹೆಂಗಿದೆ ಮನೆ? ಚೆನ್ನಾಗಿ ಮಾಡಿದ್ದೀವ? ಚೆನ್ನಾಗಿ ಮಾಡಿದ್ದೀವ ಶತಮ್ಮ? ಇವರೆಲ್ಲ ನೋಡಿ ನಮ್ಮ ನೈಬರ್ಸ್. ಇವರು ನಮ್ಮ ಅಗ್ರಹಾರ ಮಾರುತಿ ರೋಡ್ ಏನಿದೆ ನೈಬರ್ಸ್ ಇವರೆಲ್ಲರೂ. ಇವರೆಲ್ಲ ಬಂದಿದ್ದು ಖುಷಿ ಕೊಡ್ತು ಅಂತ ನಾನು. ಎಲ್ಲರೂ ಮನೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿರೋದ್ರಿಂದ ಎಲ್ಲರೂ ಮನೇನ ನೋಡಿ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಈಗ ಅಂತ ಹೇಳ್ತಾಯಿದ್ರು. ಇವರೆಲ್ಲ ಬಂದು ಈ ಥರ ಆಂಟಿ ಅವರಂತೂ ನಿಜವಾಗ್ಲೂ ಎಲ್ಲರೂ ಫೋಟೋ ತೆಗಿಬಾರಮ್ಮ, ವೀಡಿಯೋ ಮಾಡ್ಕೊಬಾರಮ್ಮ ಅಂತ ಎಷ್ಟು ಸ್ಪೋರ್ಟಿವ್ ಆಗಿದ್ರು ಅಂದರೆ ನಿಜವಾಗ್ಲೂ ಅಷ್ಟೊಂದು ಯಾರೂ ಹೇಳಲ್ಲ. ಅಷ್ಟು ಏಜ್ ಆಗಿರೋರು ನಿಜವಾಗ್ಲೂ ನಮ್ಮ ಏಜಿಗೆ ತಕ್ಕಂತೆ ಯಾರೂ ಮಾತಾಡಲ್ಲ. ಏನೋ ಒಂಥರ ಇದಾಗಿ ಮಾತಾಡ್ತಾರೆ. ಇವ್ರು ನೋಡಪ್ಪ ವೀಡಿಯೋ ಮಾಡ್ಕೋತಾ ಇದ್ದಾಳೆ, ಹಂಗೆ ಹಿಂಗೆ ಏನಾದ್ರು ಇರುತ್ತಲ್ಲ ಆ ಥರ ಮಾತಾಡ್ಕೋತಾರೆ. ಆದರೆ ಬಟ್ ಇಲ್ಲಿರೋರೆಲ್ಲರೂ ವೀಡಿಯೋ ಮಾಡ್ಕೊಯಮ್ಮನ ನಮ್ಮನ್ನು ತೋರಿಸು ಯೂಟ್ಯೂಬಲ್ಲಿ ಅಂತ ಹೇಳ್ತಾರೆ. ಹಂಗಾಗಿ ಇವರೆಲ್ಲರೂ ನಮ್ಮ ರೋಡಲ್ಲಿ ನನಗೆ ಆಲ್ಮೋಸ್ಟ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು.
ಬನ್ನಿ ಸಿಕ್ಕ ಮಂಜೋರೆ ನೀನೆಲ್ಲ ನಂಬೋದ ಹಾಗೆ ಜ್ಯೋತಿ ಆಂಟಿನೂ ಅಷ್ಟೇ ಕುಂಕುಮ ಕೊಡೋ ಟೈಮಿಗೆ ಬಂದು ಮಂಜು ಎಲ್ಲರೂ ನಮ್ಮ ಅಕ್ಕಂಗೆ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಮ್ಮ ಅಕ್ಕ ಅಂತೂ ಸಿಕ್ಕಾಬಟ್ಟೆ ಬ್ಯುಸಿ ಆಗಿಬಿಟ್ಟಿದ್ಲು ನೋಡಿ. ಇವರೆಲ್ಲ ನಮ್ಮಮ್ಮ ಫ್ರೆಂಡ್ಸು ಇಲ್ಲೇ ಅವರು. ಈಗ ಊಟ ಎಲ್ಲ ಹೇಗಿದೆ ಇರು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದೆ. ಅಡುಗೆಗಳು ಏನೇನು ಮಾಡಿದ್ರು ಅಂತ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ, ಯಾಕೆಂದರೆ ನಾನು ಊಟ ಮಾಡೋ ಟೈಮಿಗೆ ಅಷ್ಟೊಂದು ಇರಲಿಲ್ಲ. ಎಲ್ಲರೂ ಖುಷಿಯಾಗಿ ನೋಡ್ತಾ ಇರ್ಬೋದು, ಅಷ್ಟು ಚೆನ್ನಾಗಿ ಊಟ ಮಾಡ್ತಾಯಿದ್ರು. ಈ ಕಡೆ ಪಂತ್ಯು ನೀವೇನು ವೀಡಿಯೋ ನೋಡ್ತಾಯಿದ್ದೀರ ರೈಟ್ ಸೈಡಲ್ಲಿ ಅವರೆಲ್ಲ ಆಲ್ಮೋಸ್ಟ್ ಊಟ ಆಗೋಗ್ಬಿಟ್ಟಿತ್ತು. ಲೆಫ್ಟಲ್ಲಿ ಏನಿದೆ ಅವರೆಲ್ಲ ಈಗ ಊಟಕ್ಕೆ ಕೂತಿದ್ರು. ಎಲ್ಲ ಚೆನ್ನಾಗಾಯಿತು. ಲಾಸ್ಟಿಗೆ ಒಂದು ಮಿಸ್ ಹೊಡೀತು ಅಂದರೆ ನಿಜವಾಗ್ಲೂ ತುಂಬಾ ಬೇಜಾರಾಗೋಯ್ತು. ಆ ಪಂತಿಯಿಂದ ಎಲ್ಲ ಜನ ಎದ್ದುಬಿಟ್ರು. ಮಳೆ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗ್ಬಿಡ್ತು. ಅಂದರೆ ಖುಷಿ ಪಡೋ ವಿಷಯ ಏನು ಅಂದರೆ ನಮ್ಗೆ 2 ದಿನ ಮಳೆ ಇರಲಿಲ್ಲ. ಬುಧವಾರ ಇತ್ತು, ಗುರುವಾರ ಮತ್ತು ಶುಕ್ರವಾರ ಇರಲಿಲ್ಲ. ಶುಕ್ರವಾರ ಊಟ ಕೊಡೋ ಟೈಮಿಗೆ ನಿಜವಾಗ್ಲೂ ಅಷ್ಟು ಜೋರಾಗಿ ಮಳೆ ಬಂದ್ಬಿಡ್ತು. ತುಂಬ ಅಂದರೆ ತುಂಬಾ ಬೇಜಾರಾಗೋಯ್ತು ನಮಗೆ. ಎಂತ ಕೆಲಸ ಆಯ್ತು ನೋಡಮ್ಮ. ಗಾಡಿಗಳು ಆಚೆ ಹಾಕು, ಕೀ ಐತೆ. ಹೊಟ್ಟೆ ತುಂಬ ಊಟ ಮಾಡಿ ಅವಾಗಲೇ ಕುತ್ಕೊಳ್ರಿ ಇದ್ರೆ ಈಗ ಮಾಡ್ತೀರಾ ಆದ್ರೂ ಆಮೇಲಂತೆ. ಹೇಳ್ತಾನೆ ಇದ್ರು ನಮ್ಮ ಮನೆಯವರು, ನಿನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಕಳಿಸು ಊಟಕ್ಕೆ, ಮಳೆ ಬರೋಂಗಾಗಿದೆ ಅಂತ. ಪಾಪ ನಾನು ಅವ್ರಿಗೆ 3 ಸಲ ಹೇಳಿದೆ. ನಮ್ಮ ಮನೆಯವ್ರು ಹೇಳ್ದಂಗೆ ಅವ್ರಿಗೆ 3 ಸಲ ಹೇಳಿದೆ. ಅವರು ಇಲ್ಲ ಸಾಧಿಕಾ ಬರ್ತಿದ್ದಾಳೆ, ಅವಳಿಗೆ ವೆಯ್ಟ್ ಮಾಡ್ತಿದ್ದೀರೋ, ಜೊತೆಲೇ ಊಟ ಮಾಡ್ತೀವಿ ಅಂತ ಅಂದರು. ಬಟ್ ಅದಾಗಲೇ ಇಲ್ಲ. ಅಷ್ಟೊತ್ತಿಗೆ ಮಳೆ ಬಂದೇ ಬಿಡ್ತು. ನಾನೇ ಬಲವಂತ ಮಾಡಿ ಕುಂಡಿಸ್ಬಿಟ್ಟೆ, ಇಲ್ಲ ಬನ್ನಿರಿ ಊಟ ಮಾಡ್ಕೊಂಬಿಟ್ರೆ ಆಮೇಲೆ ಬಂದಾಗ ಬೇಕಾದ್ರೆ ಜೊತೆನಲ್ಲಿ ಕೂತ್ಕೊಳ್ಳಿವ್ರಿ ಅಂತ ಹೇಳ್ಬಿಟ್ಟು ನಾನೇ ಕರೆದೆ. ಇದೆಲ್ಲ ಆದಮೇಲೆ ಇದು ಒಬ್ಬರು 3 ಜನ ಸೇರಿ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ. ಇದು ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಇದು ರಾಧಾಕೃಷ್ಣನ ಫ್ರೇಮ್. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕ್ಯೂಟಾಗಿ ಗೋಲ್ಡ್ ಫಿನಿಷನಲ್ಲಿ ಪರ್ಪಲ್ ಕಲರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಇವ್ರು ಬಂದು ಜ್ಯೋತಿ ಅಂತ ಹೇಳಿ, ಆಲ್ಮೋಸ್ಟು ನಂದು ಒಂದು 2 ವೀಡಿಯೋದಲ್ಲಿ ಇವ್ರನ್ನ ನೋಡಿದ್ದೀರಾ. ನಮ್ಮ ಹರ್ಷಿತನ ಮದುವೆಲಿ ಕೂಡ ಇವರು ಬೆಂಗಳೂರಲ್ಲೇ ಇರೋದು, ಅಲ್ಲಿಂದ ಬಂದಿದ್ದರು. ಇವಳಿಗೂ ನಾನು ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಪ ಅವಳ ಹಬ್ಬ ಕೂಡ ಮಾಡಿರಲಿಲ್ವಂತೆ ಹೋದ ವಾರ, ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ಹಬ್ಬ ಇದೆ ಬರೋಕ್ಕಾಗಲ್ಲ ಅಂದ್ಲು. ಅದಾದಮೇಲೆ ಹೇಳೋದಿಲ್ಲ, ಸತ್ಯನಾರಾಯಣ ಸ್ವಾಮಿ ಪೂಜೆ ಅಲ್ವಾ, ಖಂಡಿತ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಬಂದು. ಯಾಕೆ ಇಷ್ಟೊತ್ತಕ್ಕ ಎಲ್ಲಿ ಸಿಗಾಕೊಂಡ್ಬಿಟ್ಟೆ? ಮಳೆ ಮಗಳಲ್ಲಿ ನನ್ನ ಮಗಳು ಇಲ್ಲೇ 2 ಸೀರೆ ಹಾಕೊಂಡು ನೋಡ್ತಿದ್ದಾಳಲ್ಲ, ನನ್ನ ಮಗಳು. ಅವಳ ಮಗಳ ಫಸ್ಟ್ ನನ್ನ ಮಗಳು, ಆಮೇಲೆ ಅವಳ ಮಗಳು. ಸಜ್ಜಿಗೆ ತೀರ್ಥಕ್ಕೆ ಯಾವಾಗ ಬಂದ ನನ್ನ ಮಕ್ಳು ಈಗ ಚೆನ್ನಾಗಿದ್ದೀರಾ? ಯಾವಾಗ್ಲೂ ನೋಡ್ಲಿಕ್ಕೆ ಅಂದ್ರೆ ಈಗಲೂ ನೋಡ್ಲಿಕ್ಕೆ ಮಕ್ಕಳನ್ನ ಮೊಬೈಲ್ಗೆ ಆಗ್ತಾಳಲ್ಲ, ನೋಡ್ತಿರ್ಕೊಳ್ಳಿ. ಅಕ್ಕ ಮತ್ತು ಅಮ್ಮ ಜ್ಯೋತಿ ಮತ್ತು ಸಾಧಿಕನ ಎಷ್ಟು ಕ್ಲೋಸಾಗಿ ಮಾತಾಡೋದಂದರೆ ಎಲ್ರಿಗೂ ಅರ್ಥ ಆಗಿರುತ್ತೆ. ಯಾಕೆಂದರೆ ಜ್ಯೋತಿ ನನಗೆ ಚೈಲ್ಡ್ಹುಡ್ ಫ್ರೆಂಡು. ಅಂದರೆ ಸ್ಕೂಲಲ್ಲಿ ಅಷ್ಟೊಂದು ಫ್ರೆಂಡ್ ಇಲ್ಲ, ಅವಳೇ ಬೇರೆ ಸ್ಕೂಲು, ನಾನೇ ಬೇರೆ ಸ್ಕೂಲು. ಹಾಗಾಗಿ ನಮಗೆ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಆಟ ಆಡೋದಿರ್ಬೋದು, ಎಲ್ಲಾದರೂ ಹೋಗೋದಿರ್ಬೋದು. ನನಗೆ ಚೈಲ್ಡ್ಹುಡ್ ಮೆಮೊರೀಸ್ ಅಂದರೆ ಇವಳ ಜೊತೆಯಲ್ಲಿ ಎಲ್ಲ ಅಂಗಡಿಗಳಿಗೂ ಹೋಗಿ ಎಲ್ಲ ಸ್ವಲ್ಪ ರೇಷನ್ನು, ಅಕ್ಕಿ, ಹುಣಸೆಹಣ್ಣು, ಉಪ್ಪು ಈ ಥರ ಎಲ್ಲ ಇಸ್ಕೊಂಡು ಬಂದು ಅಡುಗೆ ಗುಡುಗೆ ಎಲ್ಲ ಅಲ್ಲಿ ಮಡಿಕೆ ಹಸ್ರದಲ್ಲಿ ನಾವಿದ್ದಿದ್ದು. ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಮಡಿಕೆ ಮಾರೋರು. ಮಡಿಕೆನ ತೊಗೊಂಡು ಬಂದು ಅಡುಗೆಗಳನ್ನೆಲ್ಲ ಮಾಡಿ ಈ ಥರ ಎಲ್ಲ ಕೈ ತುತ್ತೆಲ್ಲ ತಿಂತಾಯಿದ್ವಿ. ಅದು ತುಂಬಾ ನೆನಪಾಯಿತು ಅಂತಲೇ ಹೇಳ್ಬೋದು. ನಾನು ವಿಡಿಯೋದಲ್ಲಿ ಹೇಳಿದ್ದೆ ಸುಪ್ರೀತ್ ಅವರು ಫುಲ್ ಬ್ಯುಸಿ ಇರ್ತಾರೆ ಅಂತ.
ಬ್ಯುಸಿ ಇದ್ದರೂ ಪರವಾಗಿಲ್ಲ, ಬಟ್ ಪೂಜೆಗೆ ಬನ್ನಿ ಅಂತ ಹೇಳಿದೆ, ಹಂಗಾಗಿ ಅವರು ಕೂಡ ಬಂದರು. ಅವ್ರಿಗೂ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರೆಲ್ಲ ಬಂದು ನನ್ನ ಮಗಳ ಸ್ನೇಹಿತರು ಅಂತಲೇ ಹೇಳ್ಬೋದು. ಇವರು ಎಲ್ಲ ಬೆಂಗಳೂರಿಂದ ಬಂದಿದ್ದಾರೆ. ಇವ್ರಿಗೂ ನಾನು ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಳಿ ಟೈಮಿಗೆ ಇಲ್ಲೇ ಅಂಗಡಿ ಹತ್ರ ಅವರೇ ಹೇಳಿ ಟೈಮಿಗೆ ಅವ್ಳು ಮಾಡಲಿಲ್ಲ ಅಂದರೆ, ಆಂಟಿ ಇಲ್ಲಿದ್ದೀನಿ, ಯಮುನಾ ಇಲ್ಲಿದ್ದೀನಿ, ಆಂಟಿ ಏಮಂಟಿ ಕುಂಕುಮ ತಾಂಡ್ರ ಸಣ್ಣ ಆಗಿದ್ದಾಳೆ, ಇನ್ನೂ ದಪ್ಪಾಗಿದ್ಲು, ದಪ್ಪ ಆಗ್ಬಿಟ್ಟಿದ್ಲು, 1 ತಿಂಗಳು ಇಲ್ಲೇ ಇದ್ಲಲ್ಲ. ಹಾಗೆಯೇ ಏಮಂಟಿ ಕೂಡ ಬಂದಿದ್ದರು, ತುಮಕೂರಿಂದ ಬಂದಿದ್ದರು. ಅವ್ರಿಗೂ ಕೂಡ ನಾನು ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ವಿಡಿಯೋದಲ್ಲಿ ಯಾರ ಹೆಸರನ್ನ ಮಿಸ್ ಮಾಡಿದರೆ ಪ್ಲೀಸ್ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸಡನ್ನಾಗಿ ವಿಡಿಯೋದಲ್ಲಿ ವಾಯ್ಸ್ ಕೊಡ್ಬೇಕಾದ್ರೆ ಅಷ್ಟೊಂದು ನೆನಪು ಬರೋದಿಲ್ಲ. ಸುಳ್ಳು ಹೇಳ್ಬೇಡ, ಯಾರಿಗೆ ಗೊತ್ತು, ಬಿಂದು ಬಂದ್ಬಿಟ್ಟವಳಲ್ಲ, ಅದೇ ಕಡೆ ಚಿಕ್ಕಪ್ಪಿ ಇಲ್ಲ ಅವಳೆ, ನಾನು ನೋಡ ಇಲ್ಲ ಚಿಕ್ಕಪ್ಪಿನ. ಹಂಗೆ ಕುತ್ಕೊಳ್ರಿ, ಹಂಗೆ ಹೋಗ್ರಿ, ಹಂಗೆ ಅಕ್ಕ ನೀವು ಕುತ್ಕೊಳ್ಳಿ, ಬರ್ತೀನಿ ಕುತ್ಕೊಳ್ಳಿ. ಹಾಗೆಯೇ ಇಲ್ಲಿ ನಮ್ಮ ಅದಕ್ಕೆ ಬೇಗ ಹೊರಡ್ತಾ ಇದ್ದಾರೆ. ಅವ್ರ ಮನೆ ಸ್ವಲ್ಪ ಆಲ್ಟ್ರೇಷನ್ ಇತ್ತು, ಹಾಗೆ ಪೈಂಟ್ನವ್ರು ಬಂದಿದ್ದರು, ಅವರು 1 ದಿನ ಮುಂಚೆ ಬರೋದಕ್ಕಾಗಲಿಲ್ಲ. ಹಾಗೆಯೇ ಈಗ ಬೇಗ ಹೊರಡ್ತಾ ಇರೋದು ಅಂದರೆ ಅವ್ರ ಅಕ್ಕನ ಮಗಳು ಎಂಗೇಜ್ಮೆಂಟ್ ಇದೆ ಭಾನುವಾರ, ಹಾಗಾಗಿ ಬೇಗ ಅಮರಾಪುರಕ್ಕೆ ಹೋಗ್ಬೇಕು ಅಂತ ಹೇಳಿ ಅವರು ಕೂಡ ಹೊರಟರು. ಇವ್ರು ಬಂದುಬಿಟ್ಟು ನಮ್ಮ ತಂಗಿದಿರಾಗಬೇಕು, ಆಶಾ ಮತ್ತು ಶಶಿ ಅಂತೇಳಿ. ಇವರು ಅಷ್ಟೇ ಫೋನ್ ಮಾಡಿದ ತಕ್ಷಣ ಆಯ್ತಕ್ಕ ಬರ್ತೀನಿ ಅಂದರು. ಶಶಿ ಸ್ವಲ್ಪ ಯಾವುದೋ ದೇವಸ್ಥಾನಕ್ಕೂ ಇಲ್ಲ, ಇನ್ನೊಂದು ಫಂಕ್ಷನ್ ಇದೆ, ಕರೆಕ್ಟ್ ಇನ್ನೊಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಿ ಬರ್ತೀನಿ ಅಕ್ಕ ಅಂತ ಹೇಳಿದ್ಲು. ಬಟ್ ಅವಳು ಕೂಡ ಬಂದಿದ್ದು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮಪ್ಪ ಬರ್ತಾರೆ ಅಂದ್ಕೊಂಡಿದ್ದೆ ಇವತ್ತಿನ ದಿನ, ಮನೆಯೆಲ್ಲ ನೋಡಲಿ ಅನ್ನೋದೊಂದು ಆಸೆ ಇತ್ತು, ಬಟ್ ಅವ್ರ ಕೈಲಿ ಬರೋಕ್ಕಾಗಲಿಲ್ಲ, ಹಾಗಾಗಿ ಅವರು ಬರಲಿಲ್ಲ. ಇವರು ನನಗೆ ಅತ್ತಿಗೆ ಆಗಬೇಕು, ವೈಟ್ ಸ್ಯಾರಿ ಇರೋರು, ವಿದ್ಯಾ ಅಂಥೇಳಿ, ನಮ್ಮ ಹನುಮಂತು ಹೆಂಡತಿ. ನಿಜವಾಗ್ಲೂ ಇವರು ಬಂದಿದ್ದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು. ತುಂಬ ದಿನದಿಂದ ಇವ್ರನ್ನ ಕರೀತಾ ಇದ್ದೆ, ಬಟ್ ಬರೋಕ್ಕಾಗಲಿಲ್ಲ. ಅವರು ವರ್ಕ್ ಮಾಡ್ತಾ ಇರೋ ಈ ಕಾರಣದಿಂದ ಅವರು ಬರೋಕ್ಕಾಗ್ತಾನೆ ಇರಲಿಲ್ಲ. ಆಗಲಿ ಅವ್ರು ಬಂದಿದ್ದಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಆವಾಗಲೇ ಹೇಳಿದ್ದೆ, ಹೊಟ್ಟೆ ಹಸಿವು ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಅಂತ. ತುಂಬಾ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿಬಿಟ್ಟಿತ್ತು, ಯಾಕೆಂದರೆ ನಾನು ಅವತ್ತು ಹಿಂದಿನ ದಿನ ನೈಟ್ ಊಟ ಮಾಡಿದ್ದು, ಹಾಗಾಗಿ ತುಂಬ ಹೊಟ್ಟೆ ಹಸಿವು ಕಾರಣದಿಂದ ನಾನು ಹನುಮಂತಿ ಹತ್ರ ಹೊಟ್ಟೆ ತುಂಬ ಊಟ ಮಾಡಿದೆ. ನಾನು ಆ್ಯಕ್ಚುಲಿ ಲಾಸ್ಟಲ್ಲಿ ಲೈಟಾಗಿ ಊಟ ಮಾಡಿದೆ ಅಷ್ಟೇ, ಊಟ ಮಾಡಬೇಕು ಅಂಥೇಳಿ. ಇವನು ಕೈ ತುತ್ತಂತೂ ನಿಜವಾಗ್ಲೂ ಮರೆಯೋದಕ್ಕೆ ಆಗಲಿಲ್ಲ, ಅಷ್ಟು ಚೆನ್ನಾಗಿ ಹೊಟ್ಟೆ ತುಂಬ ಅಲ್ಲಿ ಹಾಕಿಸ್ಕೊಂಡಿದ್ದನ್ನೇ ಎಲ್ಲ ನನಗೆ ಅಲ್ಲೇ ತಿನ್ನಿಸ್ಬಿಟ್ಟ ಅವನು. ನಿಜವಾಗ್ಲೂ ಇದೊಂಥರ ಕೈ ತುತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ನಾನು ವಿಡಿಯೋನ ತುಂಬಾ ಸ್ಲೋ ಆಗಿ ಹಾಕಿದ್ದೀನಿ, ಅಷ್ಟೊಂದು ಖುಷಿ ಕೊಡ್ತು. ಬಟ್ ಹೊಟ್ಟೆ ತುಂಬೋಗ್ಬಿಟ್ಟಿತ್ತು ನನಗವತ್ತು. ಹಾಗೆ ನನ್ನ ಫ್ರೆಂಡು ಸಾಧಿಕಾ ಏನೋ ಒಂದು ಗಿಫ್ಟ್ ತಂದಿದ್ದಾಳೆ ಅಂತ ಪೂರ್ತಿ ಕ್ಯೂರಿಯಾಸಿಟಿಯಿಂದ ನೋಡ್ತೀವಿ. ಬಟ್ ಎಲ್ಲರೂ ಗೆಸ್ ಮಾಡಿ ಅಂತಿದ್ರು, ಎಲ್ಲ ಗೆಸ್ ಮಾಡಿದ್ರೆ ಡ್ರೈ ಫ್ರೂಟ್ಸ್ ಇರ್ಬೋದು, ಆಮೇಲೆ ಅವರು ಸ್ವೀಟ್ ಏನೋ ಮಾಡ್ತಾರೆ ಅದು ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಅದಲ್ಲ, ಇದು ತೋರಣ. ತುಂಬ ಚೆನ್ನಾಗಿದೆ, ಇದು ಇಷ್ಟ ಆಯಿತು. ಇದಿನ್ನೂ ಒಂದು ಸ್ವಲ್ಪ ಲೆಂದಿ ಇದ್ದಿದ್ರೆ ನಮ್ಮ ಏನನ್ನು ನಾವು ಇದನ್ನು ಹಾಕಿದ್ದೀವಿ, ಪಿಲ್ಲರ್ ಹಾಕಿದ್ದೀವಿ, ಅದಕ್ಕೆ ನೀಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು. ಬಟ್ ಇಲ್ಲ, ಚೆನ್ನಾಗಿದೆ. ಥ್ಯಾಂಕ್ ಯು ಸಾಧಿಕಾ. ಬಂದಿದ್ದಂಥ ಗೆಸ್ಟ್ಗಳೆಲ್ಲ ಹೋದಾದ್ಮೇಲೆ ನಾವು ಊಟ ಮಾಡಿದಾಗ ಸುಮಾರು 4 ಗಂಟೆ ಆಗಿತ್ತು. ನಾವೀಗ ಊಟಕ್ಕೆ ಕೂತ್ಕೋತಾ ಇದ್ದೀವಿ. ನೀವು ಆ್ಯಕ್ಚುಲಿ ಈಗ ನನಗೆ ಇಲ್ಲಿ ಒಂದು ಇಷ್ಟ ಆಗಿದ್ದು ಅಂದರೆ ನಮ್ಮ ಇಂದ್ರಕ್ಕನ ಬಗ್ಗೆ. ನಾವೆಲ್ಲೇ ಒಂದು ನಮ್ಮ ಮನೆ, ನಮ್ಮದು ಏನು 3 ಮನೆ ಇದೆ, 4 ಮನೆ ಇದೆ. ಆ 4 ಮನೆಯಲ್ಲಿ ಎಲ್ಲೇ ಫಂಕ್ಷನ್ ಆದ್ರೂ ನಾವು ಯಾರನ್ನೂ ಒಬ್ರನ್ನೊಬ್ರು ಬಿಟ್ಟು ಊಟ ಮಾಡೇ ಇಲ್ಲ. ಪೂಜೆ ಕರೆಯೋದಲ್ವಾ ಪ್ರಶಸ್ತಿ, ಪೂರ್ವಿ ಫಂಕ್ಷನ್ ಈ ಥರ ಎಲ್ಲ ಇದ್ದಾಗ ನಾವು ಆ್ಯಕ್ಚುಲಿ ನಮ್ಮ ಜೊತೆಲೇ ಊಟ ಮಾಡಿರೋದು ನಾನು ನೋಡಿದ್ದೀನಿ. ಹಾಗೆ ಊಟದ ವಿಷಯಕ್ಕೆ ಬಂದರೆ ನಮಗೆ ಇಲ್ಲಿ ಏನೂ ಇರಲಿಲ್ಲ, ಬರೀ 2 ಥರ ಪಲ್ಯ ಇತ್ತು, ಸ್ವಲ್ಪ ಲೈಟ್
ನಮಗಿನ್ನ ಮೇನು ಬಂದಿರೋರು ಪೂರ್ತಿಯಾಗಿ ಮನಸ್ಫೂರ್ತಿಯಾಗಿ ಊಟ ಮಾಡ್ಕೊಂಡು ಹೋದ್ರೆ ಅದೆಲ್ಲ ಖುಷಿ. ಹಾಗಾಗಿ ತುಂಬಾ ಅಡುಗೆ ಏನು ಅಷ್ಟೊಂದು ಏನು ಮುಟ್ಲಿಲ್ಲ, ಎಲ್ಲ ಅಲ್ಲಿಗಲ್ಲಿಗೆ ಕರೆಕ್ಟ್ ಆಯಿತು ಅಂತಲೇ ಹೇಳ್ಬೋದು. ಲಾಸ್ಟಲ್ಲಿ ನಾವು ನಮ್ಮ ಅಕ್ಕ ಹರ್ಷಿತಾ ಎಲ್ಲರೂ ಜೊತೆನಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಈಗ ನನ್ನ ಫ್ರೆಂಡ್ಸ್ ಹೋದ್ರು, ಎಲ್ಲರೂ ಹೋದ್ರು. ಹಾಗೆ ಬಂದು ಇವ್ರು ಬಂದು ಮೀನಾ ಅಂತೇಳಿ, ಇವರು ಕೂಡ ನನ್ನ ಫ್ರೆಂಡು, ಇವರು ಕೂಡ ಬಂದಿದ್ರು. ಹಾಗೆ ಇವರು ಜಯರಾಮಣ್ಣ ಅಂತೇಳಿ, ಇವರು ಸಿಕ್ಕಾಬಟ್ಟೆ ನಗಿಸ್ತಾರೆ. ಇವರು ಇದ್ದಿತ್ತವ ನಗುಗೆ ಬರೋನೇ ಇಲ್ಲ ಅಂತ ಹೇಳ್ಬೋದು. ಹಾಗೆ ನನ್ನ ತಮ್ಮ ಅವರು ಕೂಡ ಇವಾಗ ಹೊರಡ್ತಾ ಇದ್ರು. ವಿದ್ಯಾ ಹಾಗೂ ಹನುಮಂತಿ ನೀವು ಬಂದಿದ್ದು, ಅದರಲ್ಲೂ ವಿದ್ಯಾ ಬಂದಿದ್ದು ತುಂಬಾ ಖುಷಿ ಆಯಿತು. ಬರ್ತಾಯಿರಿ ಹೋಗ್ತಾಯಿರಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಿದೆ ಎಷ್ಟೊಂದು ಸಲ ಹೋಗೋಣ ಹೋಗೋಣ ಅಂತ. ಇಲ್ಲ ಟೈಮ್ ಆಗ್ತಿರಲಿಲ್ವಲ್ಲ. ನನ್ನ ತಮ್ಮನ ಸರಿ ಇಲ್ಲ, ಕರ್ಕೊಂಬತ್ತಿರ್ಲಿಲ್ಲ. ಸರಿ, ಥ್ಯಾಂಕ್ಸ್. ಈ ಫಂಕ್ಷನ್ ಮುಗಿದ್ಮೇಲೆ ಇದನ್ನ ಬಿಚ್ಚಿ ಯಾವ್ದಾರ ಉಟ್ಕೊಂಡು ಹೋಗ್ಬೇಕು. ಈಗ ಮಾಸ್ಕ್ ಆಡ್ಕೊಂಡು ಹೋದ್ರೆ ಮುಗೀತು. ನಾನು ಮೈಸೂರು ಸಿಲ್ಕ್ ಅದು ಎಷ್ಟು ಚೆನ್ನಾಗಿದೆ. ಹೌದಾ, ಯಾರ ಗುರ್ತಿಡಿಯಲ್ಲ. ಬ್ಲೌಸ್ ಮಾತ್ರ ಈಗ ರೀಸೆಂಟ್ ಆಗಿ ಹೊಲ್ಸ್ಕೊಂಡಿದ್ದಾರೆ. ಇವಾಗ ಇಂದ್ರಕ್ಕ ಮತ್ತು ಕಮಲಕ್ಕ ಹಾಗೆ ಹರ್ಷಿತಾ ಓಡ್ತಾ ಇದ್ದಾರೆ. ಇಂದ್ರಕ್ಕ ಅವರು ಹಸು ಎಲ್ಲ ಕಟ್ಟಿದ್ರಲ್ಲ, ಹಂಗಾಗಿ ಅವರು 1 ದಿವಸ 2 ದಿವಸದ ಮೇಲೆ ಎಲ್ಲೂ ಉಳ್ಕೊಳಕ್ಕಾಗಲ್ಲ. ಅವರು ಓಡ್ತಾ ಇದ್ದಾರೆ. ಹರ್ಷಿತಾ ಡ್ಯೂಟಿಗೆ ಹೋಗ್ಬೇಕತ್ತೆ, ಹೋಗಲೇಬೇಕು ಅಂತ ಹೇಳಿದ್ಲು. ಹೆಂಗಸ್ರುಗಳು ಹಾಗೆ ಇವರು ಬಂದು ಸವಿತಾ ಅಂತ ಹೇಳಿ, ಹೊಸಕೆರೆಯವರು. ಸವಿತಾ, ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ವಿಡಿಯೋ ಯಾವಾಗಲೂ ರೆಗ್ಯುಲರಾಗಿ ನೋಡ್ತಾ ಇರ್ತಾರೆ ಇವರು. ಹಾಗೆಯೇ ಹೆಂಗಸ್ರುಗಳು ಇದ್ದಿದ್ದವೆಲ್ಲ ಸ್ವಲ್ಪ ಸೀರೆ, ಒಡವೆ, ಬಟ್ಟೆ ಬಗ್ಗೆನೇ ಮಾತಾಡ್ತಿರ್ತಾರೆ. ಅದೇ ಇಲ್ಲಿ ಮಾತಾಡ್ತಾಯಿದ್ರು. ಅವ್ರು ಇಷ್ಟು ದಿನ ಕೆಲಸ ಮಾಡಾರೆ, ಎಷ್ಟು ಓಹ್, ಇದು ಫ್ರೇಮೇ, ಅದು ಕ್ರಿಸ್ಟಲ್ ಫ್ರೇಮ್. ಅದು ಚೆನ್ನಾಗಿತ್ತಲ್ಲ ದೊಡವ, ಕೃಷ್ಣ ರಾಧೆ. ದೊಡ್ಡಮ್ಮ ಬಿಡು, ಹೆಂಗ ಹಾಕು ಅಂತ ಹೊಸ ಮನೆ ಅಲ್ಲ ಈ ಕಡೆ. ಹಾಂ, ನಾವು ಇವ ಶನಿವಾರ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಕೃಷ್ಣ ರಾಧಾಕೃಷ್ಣ ಮನೆ ನಿಂತ್ಬಾರ್ದು ಅಂತ ಅದಕ್ಕೆಲ್ಲ ಇಟ್ಕೊತಾವಿಲ್ಲ. ಆಯ್ತಾ, ಏನ್ ಹೇಳಬೇಕು ಅಲ್ಲ ನಂತ ಇನ್ನೊಂದು ಸಾಕು ಬಿಡಿ. ಪರವಾಗಿಲ್ಲ, ಲೇಟ್ ಆದ್ರೂ ಬಂದಿದ್ದೀನಿ. ಅದಕ್ಕೆ ಮಗನೊಂದು 2 ನಿಮಿಷ ಬಿಡು ಅಂತ ಬಂದಿದ್ದೆ. ಅದು ಕಾಲಿ ಊಟ ಮಾಡ್ಬೋದಿತ್ತು, ಊಟ ಮುಗಿಸ್ಕೊಂಡು. ಇಲ್ಲ, ಬಸ್ಸಿಗೆ ಹೋಗ್ತೀರಾ? ಬಸ್ಸಿಗೆ ಹೋಗ್ತೀರಾ? ಈಗ ಹೋದ್ರೆ ಎಷ್ಟು ಗಂಟೆಗೆ ಹೋಗ್ತೀರಾ? ಬಂದಿದ್ದಂಥ ರಿಲೇಷನ್ ಎಲ್ಲರೂ ಹೊರಡ್ತಾ ಇದ್ದಾರೆ. ಯಾಕಂದರೆ ನಾವು ಅವ್ರಿಗೆ ಬಲವಂತ ಮಾಡೋಕ್ಕಾಗಲ್ಲ. ಇಂದ್ರಕ್ಕಂಗೆ ಆಲ್ಮೋಸ್ಟ್ ಅವ್ರದ್ದು ದನ ಕರ ಇದ್ದಾವೆ, ಹಂಗಾಗಿ ಅವ್ರಿಗೆ ಇರು ಅಂತ ಹೇಳೋಕ್ಕಾಗಲ್ಲ. ಹರ್ಷಿತಾ ಗೌರ್ಮೆಂಟ್ ರಜೆ ಇರೋದ್ರಿಂದ ಅವತ್ತು 1 ದಿವಸ ಅವಳಿಗೆ ಫ್ರೀ ಸಿಕ್ಕಿತ್ತು ಅಂತಲೇ ಹೇಳ್ಬೋದು. ಅವಳು ಕೂಡ ಹೊರಟಳು. ಕಮಲಕ್ಕನ ಹೊರಟರು. ಅಂಕಲ್ಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಅವ್ರು ನೈಟ್ ಬಂದಿದ್ರು, ಡೇ ಬರಲಿಲ್ಲ. ಏನು ಮಾಡೋದಕ್ಕಾಗಲ್ಲ, ಅವ್ರವ್ರ ಕೆಲಸನೇ ಅವ್ರವ್ರಿಗಿರುತ್ತೆ. ಬಂದು ಖುಷಿಯಿಂದ ನಮ್ಮ ಮನೆ ಕಾರ್ಯ ಮಾಡಿಕೊಟ್ರಲ್ಲ, ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಅದರಲ್ಲೂ ಇಂದ್ರಕ್ಕಂಗೊಂದು ನಾನು ಸ್ಪೆಷಲ್ ಥ್ಯಾಂಕ್ಸೇ ಹೇಳಬೇಕು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್. ನಗ್ತಾಯಿರಿ. ಲವ್ ಯು ಆಲ್.
ಬಾಯ್ ಬಾಯ್ 2 ದಿನ ಹಾಕ್ಬೇಕು ವಿಡಿಯೋ ನೀನು